ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯು 2025ರಲ್ಲಿ ಮರುಜಾರಿಗೊಳಿಸುವಂತೆ ಬಸವಸಾಗರ ವೃತ್ತದಿಂದ ಅಂಬೇಡ್ಕರ್ ವೃತ್ತ ಸಹಾಯಕ ಆಯುಕ್ತರ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಮಾನ್ಯ ರಾಷ್ಟ್ರಪತಿಗಳಿಗೆ ಸಹಾಯಕ ಆಯುಕ್ತರ ಮುಖಾಂತರ ಮಾಜಿ ಶಾಸಕರಾದ ಡಿಎಸ್ ಉಲಗೇರಿ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಲಿಂಗಸೂರು ವತಿಯಿಂದ ಮನವಿಯನ್ನ ಸಲ್ಲಿಸಲಾಯಿತು. ಎಸ್ ಹೊಲಗೇರಿ ಮಾತನಾಡಿ, ರಾಮ್ಜಿ ಯೋಜನೆ ಕೇಂದ್ರ ಸರ್ಕಾರದ ಕಲ್ಯಾಣ ಯೋಜನೆಯಾಗಲಿದೆಯೇ ಹೊರತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಂತೆ ಜನರಿಗೆ ಅವಶ್ಯಕತೆವಿರುವ ಸಮಯದಲ್ಲಿ ಉದ್ಯೋಗವನ್ನು ಒದಗಿಸಲಾರದು ಎಂದು ಅವರು ತಿಳಿಸಿದರು. ವಿಶ್ವದಲ್ಲಿ ಅತಿ ಹೆಚ್ಚು ಗ್ರಾಮೀಣ ಭಾಗದ ಜನರಿಗೆ ಖಾತರಿಯ ಉದ್ಯೋಗವನ್ನು ಒದಗಿಸಿದ ಯೋಜನೆಯಾಗಿದೆ. ಇದರಿಂದ ಕಳೆದ 20 ವರ್ಷಗಳಿಂದ ಗ್ರಾಮೀಣ ಭಾಗದ ಜನರ ಜೀವನ ಸುಧಾರಣೆಯಾಗಿದ್ದು, ಗ್ರಾಮಕ್ಕೆ ಅವಶ್ಯವಿರುವ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡಿ ಗ್ರಾಮೀಣ ಭಾಗವನ್ನು ಅಭಿವೃದ್ಧಿಪಡಿಸಿದೆ. ಗಾಂಧೀಜಿಯವರ ಕನಸಾದಂತಹ ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿಯನ್ನು ಈ ಯೋಜನೆಯು ಈಡೇರಿಸಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಡಿಎಸ್ ಹುಲಿಗೇರಿ, ಮಾಜಿ ಶಾಸಕರು ಲಿಂಗಸೂರು, ಶ್ರೀ ಗೋವಿಂದ ನಾಯಕ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಲಿಂಗಸೂರು, ಅಟ್ಟಿ ಹೋಬಳಿ ಘಟಕದ ಅಧ್ಯಕ್ಷರು, ಮುದಗಲ್ ಘಟಕದ ಅಧ್ಯಕ್ಷರು, ವಿವಿಧ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಮಹಿಳಾ ಘಟಕದ ಕಾಂಗ್ರೆಸ್ ಅಧ್ಯಕ್ಷರು, ಮಹಿಳೆಯರು ಭಾಗವಹಿಸಿದ್ದರು. ವರದಿ ರಂಗಪ್ಪ ಬೋವಿ, ಲಿಂಗಸೂರು. ಮನಮೋಹನ್ ಸಿಂಗ್ ಸಾಹೇಬರು ಈ ಯೋಜನೆ ಜಾರಿ ತಂದರು. ಯಾಕಂದ್ರೆ ಈ ಯೋಜನೆಯಲ್ಲಿ ರಾಜ್ಯ ಸರ್ಕಾರದ್ದು 10%, ಕೇಂದ್ರ ಸರ್ಕಾರ 90% ಇತ್ತು. ಅದಕ್ಕೆ ಸರ್ವಿಸ್ ಆಗಿ ಆಗುವಂತ ಕೆಲಸ ಕಾರ್ಯಗಳನ್ನ ಆಗ್ತಾ ಇದ್ವು. ಈಗ ಕೇಂದ್ರ ಸರ್ಕಾರ ಮಾಡಿರುವಂತ ಒಂದು 40-60%, ನೀವು 40 ಕೊಡ್ರಿ ನಾವು 60 ಕೊಡ್ತೀವಿ ಅಂದ್ರೆ ನಮ್ಮ ಯೋಜನೆ ಮಾಡಕ್ಕೆ ರಗಡಾಗುತ್ತೆ. ಇನ್ನು ಅವು ಮಾಡೋದಕ್ಕೆ ನಮಗ ಕೇಂದ್ರದ ಬರುವಂತ ದಿಸೆಯಲ್ಲಿ ನಾವೇ ಮಾಡ್ತಿದ್ವಿ ಹೊರತಾಗಿ ನಮಗ ಬರುವಂತ ಪಾಲುಗಳನ್ನು ಕೊಟ್ಟರೆ ನಾವು ಮಾಡೇ ಮಾಡ್ತಿದ್ವಿ ಕನಿಷ್ಠವಾಗಿ. ಯಾಕಂದ್ರೆ ನಮಗೆ ಬರಬೇಕಂತದ್ದು ₹1 ನಾವು ಟ್ಯಾಕ್ಸ್ ಕಟ್ಟಿದ್ರೆ ನಮಗೆ 17 ಪೈಸೆಯಿಂದ ನಮಗೆ ರಿಟರ್ನ್ ಬರುತ್ತೆ. ನಮ್ಮ ರಾಜ್ಯದಲ್ಲಿ ಹೋಗಿರುವಂತದ್ದು ರಿಟರ್ನ್ 17 ಪೈಸೆನೂ ಸರಿಯಾಗಿ ಕೊಡುತ್ತಾ ಇಲ್ಲ. 21 ಕೊಟ್ಟೆ ನಾಳೆ ಕೊಟ್ಟೆ ಅನ್ನೋ ರೀತಿಯಲ್ಲಿ ಕೊಡುವಂತ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ಇದು 40% ಕಟ್ಟಡ ಆಗಲಾರದಕ್ಕೆ ಇವತ್ತು ನಾವು ಕೇಂದ್ರ ಸರ್ಕಾರದ ಯಾವ ರೀತಿ ಒಂದು ಧೋರಣೆಯನ್ನ ಪ್ರತಿಭಟನೆ ಮಾಡಲಿಕ್ಕೆ ತಾವೆಲ್ಲ ತಾಲೂಕಿನ ಪದಾಧಿಕಾರಿಗಳು ಏನು ಅಂದುಕೊಂಡಿದ್ದೀರಿ, ಇದನ್ನು ಹೆಚ್ಚಿನ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ ಅವ್ರ ಮನವಿ ಮಾಡ್ಕೊಂಡು, ಯಾಕಂದ್ರೆ ಇದು ಮಾಡುವಂತ ದಿಶೆ ಗ್ರಾಮ ಪಂಚಾಯತಿಯ ಒಂದು ನೆಲೆಸುವಂತ ಕೆಲಸ ಕಾಲಗಳು. ಇಲ್ಲಿ ಕೇಳಿದ್ರು ನಮ್ಮ ಪಟ್ಟಣ ಪಂಚಾಯತ್ ನಗರಸಭೆ ನೀಡಿರುವಂತ ಒಂದು ಯೋಜನೆ ಯಾವ್ದಾದ್ರು ಇದ್ರೆ ಅದು ಮನ್ರೇಗಾ ಯೋಜನೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಆವಾಗ ಮನಮೋಹನ್ ಸಿಂಗ್ ಅವರು ಈ ಒಂದು ಮನ್ರೇಗಾ ಯೋಜನೆಯನ್ನ ತರಬೇಕಾದ್ರೆ ಅದು ಯಾವ ರೀತಿ ಒಂದು ಆಕ್ಟ್ ಅನ್ನು ಮಾಡಿದ್ರು ಅಂತಂದ್ರೆ, ಅದು ನೀವು ಬರೀ ಕೆಲಸ ಕೇಳಿದ್ರೆ ಜನ ಹೋಗಿ ಕೆಲಸ ಕೇಳಿದ ತಕ್ಷಣ ನಾವು ಇದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ತರ ಅಲ್ಲ. ನಮಗೆ ಏನ್ ಇವತ್ತು ಜೀವಿಸುವಂತ ಹಕ್ಕಿದೆ, ಬದುಕುವಂತ ಹಕ್ಕಿದೆ, ನಮ್ಮ ಆಹಾರವನ್ನು ನಾವು ತಗೊಳ್ಕೊಂತ ಹಕ್ಕಿದೆ. ಅದೇ ರೀತಿಯಾಗಿ ನಮಗೆ ಕೆಲಸ ಬೇಕು ಅನ್ನೋದನ್ನ ಕೇಳುವಂತ ಒಂದು ಹಕ್ಕನ್ನ, ಕೆಲಸದ ಹಕ್ಕನ್ನ ಕೊಟ್ಟಂತ ಒಂದು ಆಕ್ಟ್ ಯಾವ್ದಾದ್ರು ಇದ್ರೆ ಅದು ಮನ್ರೇಗಾ ಆಕ್ಟ್. 2005ರಲ್ಲಿ ಜಾರಿಗೆ ತರ್ತಾರೆ. ಅಲ್ಲಿಂದ ಸರಿಸುಮಾರು 20 ವರ್ಷಗಳವರೆಗೆ ಪ್ರತಿ ಹಳ್ಳಿಗಳ ಅಭಿವೃದ್ಧಿ ಆಗಿದೆ. ನೀವು ಯಾವುದನ್ನಾದ್ರೂ ನೋಡ್ಬೋದು, ಎಲ್ಲಾದ್ರೂ ನೋಡ್ಬೋದು. 20 ವರ್ಷಗಳವರೆಗೆ ಅತ್ಯಂತ ದೊಡ್ಡ ಯೋಜನೆ ಆದಂತ ಈ ಮನ್ರೇಗಾವನ್ನ ಇವಾಗ ಸಡನ್ ಆಗಿ ತೆಗೆದಾಕ್ತಾರೆ. ಅದರ ಬದಲಾಗಿ ವಿಬಿಜಿ ರಾಮ್ಜಿ ಅನ್ನುವಂತ ಒಂದು ಹೊಸ ಕಾಯ್ದೆಯನ್ನ, ಹೊಸ ಯೋಜನೆಯನ್ನ ತಗೊಂಡ್ಬರ್ತಾರೆ. ಈಗ ನಾವು ಮನ್ರೇಗಾ ಯೋಜನೆಯಿಂದ ನಮಗೆ ಏನ್ ಲಾಭ ಇತ್ತು, ಇದರಿಂದ ಏನ್ ತೊಂದರೆ ಆಗುತ್ತೆ ಅನ್ನೋದನ್ನ ಒಂದು 2 ನಿಮಿಷಗಳಲ್ಲಿ ನೋಡೋಣ. ಮನ್ರೇಗಾ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಖಾತ್ರಿ ಅಂತ ಅದರಲ್ಲೇ ಬರ್ತಿದೆ. ಖಾತ್ರಿ ಅಂದ್ರೆ ಗ್ಯಾರಂಟಿ. ನಿಮ್ಗೆ ನಾವು ಗ್ಯಾರಂಟಿ ಕೊಡ್ತೀವಿ, ನಿಮ್ ಕೆಲಸ ಇಲ್ಲ ಅಂದ್ರೆ ನಮ್ಗೊಂದು ಅರ್ಜಿ ಕೊಡ್ರಿ, 15 ದಿನದಲ್ಲಿ ನಿಮ್ ಕೆಲಸ ಕೊಡ್ತೀವಿ, ಕೊಡಕ್ಕಾಗ್ಲಿಲ್ಲ ಅಂದ್ರೆ ನಿಮ್ಗೆ ಭತ್ತೆ ಕೊಡ್ತೀವಿ.